ಎಸ್ಸೇನು ರಮ್ಯಾ ಪೋಸ್ಟ್ಗೆ ಒಂದ್ ಕಡೆ ನಟ ದರ್ಶನ್ ಅವರ ಅಭಿಮಾನಿಗಳು ಅಶ್ಲೀಲವಾಗಿ ಒಂದಿಷ್ಟು ಕಾಮೆಂಟ್ ಮಾಡಿದಂತ ಕೇಸ್ಗೆ ಸಂಬಂಧಪಟ್ಟಂತೆ ಇದೀಗ ಆರೋಪಿಗಳಿಗೆ ಬೇಲ್ ಭಾಗ್ಯ ಸಿಕ್ಕಿದೆ. ಆದ್ರೆ ಬಿಡುಗಡೆ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಜಾಮೀನು ಷರತ್ತುಗಳ ಪೂರೈಸಿ ವಿಳಂಬ ಹಿನ್ನೆಲೆ ಬಿಡುಗಡೆ ಒಂದ್ ಕಡೆ ಇಲ್ಲ. ಷರತ್ತು ಮತ್ತು ಶ್ಯೂರಿಟಿ ಒದಗಿಸಲು ಪರದಾಡ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು. 1 ಲಕ್ಷ ಬ್ಯಾಂಡು, ಒಂದು ಶ್ಯೂರಿಟಿ ಒದಗಿಸಬೇಕು, ಷರತ್ತುಬದ್ಧ ಬೇಲ್ ಸಿಗ್ತಾ ಇದೆ. ಆದ್ರೆ ಬಿಡುಗಡೆ ಮಾಡಕ್ಕಾಗ್ತಾ ಇಲ್ಲ. ಬಡವರು ಏನು ಮಾಡಕ್ಕಾಗಂಗಿಲ್ಲ, ಏನೂ ಕೂಡ ಆಗ್ತಾ ಇಲ್ಲ. ಸಾಕಷ್ಟು ಜನ ಇದೇ ರೀತಿಯಾಗಿ ಜೈಲಲ್ಲಿ ಈಗಲೂ ಕೂಡ ಕೊಳಿತಾ ಇದ್ದಾರೆ. ಹೊರಗಡೆ ಬರಕ್ಕಾಗ್ತಾ ಇಲ್ಲ, ಶ್ಯೂರಿಟಿ ಕಟ್ಟಕ್ಕಾಗ್ತಾ ಇಲ್ಲ, 1 ಲಕ್ಷ ಬ್ಯಾಂಡ್ ಕೂಡ ಅಲ್ಲಿ ಕಟ್ಟಕ್ಕಾಗ್ತಾ ಇಲ್ಲ. ದಂಡ ಕಟ್ಟಬೇಕು ಅಂತಂದ್ರೆ ಸರಿಸುಮಾರು ಏನಾಗುತ್ತೇನ್ರಿ? ಯಾರೋ ಮಾಡಿದ ತಪ್ಪಿಗೆ ಇನ್ಯಾರೋ ಅನುಭವಿಸ್ಬೇಕು ಅಂತಾರಲ್ಲ, ಈ ಅಭಿಮಾನನೋ ಅಥವಾ ಅಂಧಾಭಿಮಾನನೋ ಗೊತ್ತಿಲ್ಲ. ಒಂದ್ ಕಡೆ ನೋಡಿ ಗಮನಿಸಬೇಕಾಗಿರುತ್ತದೆ ಏನಂತಂದ್ರೆ ಮಖಗಳು ನೋಡಿ, ಆ ಮಖಗಳು ನೋಡ್ತಾ ಇದ್ರೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಆ ಮಖಗಳು ನೋಡ್ತಾ ಇದ್ರೆ 3 ಹೊತ್ತು ಊಟ ತಿನ್ನಕ್ಕೆ ಇವ್ರ ಕೈಲಿ ಶಕ್ತಿ ಇಲ್ಲ ಅನ್ನೋ ತರ ಇದೆ. ಇವರಿಗೆ ಕಮೆಂಟ್ ಮಾಡೋದೆಲ್ಲ ಬೇಕಾ ಇವರಿಗೆ ಕಮೆಂಟ್ ಮಾಡೋದು? ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಿರ್ತಾರೆ. 1 ಲಕ್ಷ ಶ್ಯೂರಿಟಿ ಕೊಡಕ್ ಆಗ್ತಿಲ್ಲ ನಿಮ್ ಕೈಲಿ. ಕಮೆಂಟ್ ಮಾಡ್ಬಿಟ್ಟು ನೋಡಿ ಹೆಂಗ್ ಮುಳ್ಳ ಕೂತವ್ ನೀನು. ಇವ್ನು ನೋಡಿ, ಇವ್ನು ಗ್ಲಾಸ್ ಹಾಕೊಂಡು ಇವರಿಗೆಲ್ಲ ಯಾಕೆ ಬೇಕು, ಯಾಕೆ ಬೇಕಿತ್ತು? ಇದು ಒಂದು ಸಿರಾಜ್, ಇದು ಒಂದು. ಆಮೇಲೆ ನಟಿ ರಮ್ಯಾಗೆ ಅಸಭ್ಯವಾಗಿ ಕಮೆಂಟ್ ಮಾಡಿದಕ್ಕೆ ದೂರನ್ನ ದಾಖಲಿಸ್ಕೊಂಡು ಇವ್ರನ್ನ ಒಳಗಡೆ ಹಾಕಿ ಈಗ ಬೇಲಾದ್ರೂ ಕೂಡ ಶ್ಯೂರಿಟಿ ಕೂಡ ಕಾಸಿಲ್ದೆ ಪರದಾಡ್ತಾ ಇದ್ದಾರೆ. ಆಚೆ ಕಡೆ ಬರಕ್ ಆಗ್ತಿಲ್ಲ. ಇದು ಒಂದ್ ಕಡೆ. ಅದೇ ಹಾದಿಯಾಗಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಕೆಟ್ಟದಾಗಿ ಒಂದಷ್ಟು ಅಸಭ್ಯವಾಗಿ ಮೆಸೇಜ್ ಅನ್ನ ಮಾಡಿದ್ದಾರೆ, ಕಮೆಂಟ್ ಗಳನ್ನ ಮಾಡಿದ್ದಾರೆ. ಅವ್ರೇನು ಬಂದು ಕಂಪ್ಲೇಂಟ್ ಕೊಡ್ಲಿ ಅಂತ ಕಾಯ್ತಾ ಇದಾರೆ ನೀವು ಪೊಲೀಸ್ನವರು? ಈಗ ಅದು ತಪ್ಪೆ ತಾನೆ. ಅದಕ್ಕೂ ಸುಮೋಟೋ ಕೇಸನ್ನ ದಾಖಲಿಸ್ಕೊಂಡು ಅವ್ರನ್ನು ಕರೆದು ಸರ್ಯಾಗಿ ಬೆಂಡೆತ್ಬೇಕಲ್ವಾ, ಏರೋಪ್ಲೇನ್ ಹತ್ತಿಸ್ಬೇಕಲ್ವಾ? ಯಾಕೆ ರಮ್ಯಾ ಮಾತ್ರ ಹೆಣ್ಣು, ವಿಜಯಲಕ್ಷ್ಮಿ ಹೆಣ್ಣಲ್ವಾ? ದರ್ಶನ್ ಪತ್ನಿಗೂ ಕೂಡ ಇವರು ಬೇಕಾಬಿಟ್ಟಿ ಬಾಯಿಗೆ ಬಂದಂಗ ಒಂದಷ್ಟು ಬೇರೆ ಅಭಿಮಾನಿಗಳು ಕೂಡ ಕಮೆಂಟ್ ಅನ್ನ ಮಾಡಿದಾರಲ್ಲ, ಕೆಟ್ಟದಾಗಿ ಅಸಭ್ಯವಾಗಿ ಏನೋ ಅವಾಚ್ಯವಾಗಿ ಒಂದಷ್ಟು ನಿಂದನೆ ಮಾಡುವಂತ ಕೆಲಸಗಳನ್ನ ಮಾಡಿದಾರಲ್ಲ, ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಸುಮೋಟೋ ಕೇಸ್ ಮಾಡ್ಕೊಂಡು ಯಾಕೆ ಅವ್ರನ್ನ ತಗೊಂಡ್ಬಂದು ಒಳಗಡೆ ಹಾಕೋ ಕೆಲಸ ಮಾಡ್ತಾ ಇಲ್ಲ ಪೊಲೀಸ್ನವರು? ರಮ್ಯಂಗೆ ಮೆಸೇಜ್ ಮಾಡಿದ್ರೆ ಮಾತ್ರ, ಕೆಟ್ಟದಾಗಿ ಮೆಸೇಜ್ ಮಾಡಿದ್ರೆ ಮಾತ್ರ ಅದು ತಪ್ಪು. ವಿಜಯಲಕ್ಷ್ಮಿನೂ ಕೂಡ ಒಂದು ಹೆಣ್ಣಲ್ವಾ? ನ್ಯಾಯ ಎಲ್ರಿಗೂ ಒಂದೇ. ಆಮೇಲೆ ನಾಟ್ ಓನ್ಲಿ ರಮ್ಯಾ, ನಾಟ್ ಓನ್ಲಿ ವಿಜಯಲಕ್ಷ್ಮಿ, ಯಾವುದೇ ಹೆಣ್ಣು ಮಕ್ಕಳಿಗೆ ಈ ತರ ಅಸಭ್ಯವಾಗಿ ಮೆಸೇಜ್ ಮಾಡಿದ್ರೆ ಅವ್ರನ್ನ ಬಿಡಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಈಗ ಇನ್ನೊಂದೇನ್ ಗೊತ್ತಾ, ಪ್ರಮುಖವಾಗಿ ದರ್ಶನ್ ಹೆಸರಿನಲ್ಲಿ ಈ ರೀತಿಯಾಗಿ ಒಂದಿಷ್ಟು ಜನ ಮಂಡತನ ತೋರಿಸ್ತಾ ಇರ್ತಾರೆ. ಅದು ಇರ್ಬೋದು, ಹೇಳಕ್ ಆಗಂಗಿಲ್ಲ. ಸುಮ್ನೆ ಅವರ ಹೆಸರ ಮೇಲೆ ಒಂದಿಷ್ಟು ಅವರ ಫ್ಯಾನ್ಸ್ ಗಳಿಗೆ ಒಂದಿಷ್ಟು ಬೆಂಕಿ ಹಚ್ಚುವಂತ ಕೆಲಸ, ಬೇರೆಯವರ ಹೆಸರನ್ನ ಹಾಳು ಮಾಡುವಂತ ಕೆಲಸ, ಈ ರೀತಿಯಾಗಿ ಸಹಜವಾಗಿ ಮಾಡ್ತಿರ್ತಾರೆ. ನೋಡಿ, ಬೇಲ್ ಸಿಕ್ಕರೂ ಕೂಡ ಬಿಡುಗಡೆ ಭಾಗ್ಯವಿಲ್ಲ ಅನ್ನುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಎಂತ ಸಮಸ್ಯೆ ಅಂತಂದ್ರೆ, ಇದು ಯಾಕಾದ್ರೂ ಬೇಕಾಗಿತ್ತಪ್ಪ? 3 ಹೊತ್ತು ಊಟ ಮಾಡ್ಕೊಂಡು ಆರಾಮಾಗಿ ತಂದೆ ತಾಯಿನ ನೋಡ್ಕೊಂಡು ಜೀವನ ಮಾಡಬೇಕಾದಂಥವ್ರು ಇದೀಗ ಕಂಬಿ ಎಣಿಸ್ತಾ ಇದ್ದಾರೆ. ನೋಡಿ, ಅಶ್ಲೀಲವಾಗಿ ಕಮೆಂಟ್ ಕೇಸ್ ಮಾಡಿದಂಥ ಆರೋಪಿಗಳಿಗೆ ಹೈಕೋರ್ಟ್ನಿಂದ ಒಂದಿಷ್ಟು ಬೇಲ್ ಸಿಕ್ಕಿದೆ. ಆದರೆ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಸ್ವಾಮಿ. ಯಾಕೆಂತಂದರೆ ACGM ಕೋರ್ಟ್, ಸೆಷನ್ ಕೋರ್ಟ್ನಿಂದಾಗಿ ಜಾಮೀನು ಅರ್ಜಿ ವಜಾ ಆಗಿತ್ತು. ನೋಡಿ, 7 ಆರೋಪಿಗಳಿಗೆ ಹೈಕೋರ್ಟ್ ಒಂದು ಕಡೆ ಅಕ್ಟೋಬರ್ 10ಕ್ಕೆ ಷರತ್ತುಬದ್ಧ ಬೇಲ್ ಮಂಜೂರು ಮಾಡುತ್ತೆ. ಆದರೆ ಈಗಲೂ ಕೂಡ ಪ್ರಮೋದ್ ಆಗಿರ್ಬೋದು, ಮಂಜುನಾಥ್, ರಾಜೇಶು, ಹಾಗೆ ಓಂ ಬಣ ಹಾಗೂ ಟಿ ಗಂಗಾಧರ್ ಅಂತೆ ಚಿನ್ಮಯ್ ಶೆಟ್ಟಿಗೆ ಹೈಕೋರ್ಟ್ನಿಂದ ಜಾಮೀನು ಮಂಜೂರು ಮಾಡಿ ಒಂದಿಷ್ಟು ಆದೇಶ ಬಂದಿದೆ. ಆದರೆ ಇನ್ನೂ ಕೂಡ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ. ಸುಮಾರು 12 ಆರೋಪಿಗಳು ಬಂಧಿಸಿ CCB ಒಂದು ಕಡೆ ಕ್ರೈಮ್ ಪೊಲೀಸರು ಕ್ರಮವನ್ನು ಕೈಗೊಂಡಿದ್ರು. ಒಟ್ಟು 380 ಪುಟಗಳ ಸುದೀರ್ಘವಾದಂಥ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಲಾಗಿತ್ತು. ಅದರ ಜೊತೆಗೆ ರಮ್ಯಾ ಹೇಳಿಕೆ, FSL ವರದಿ, ಆರೋಪಿಗಳ ಸ್ವಇಚ್ಛಾ ಹೇಳಿಕೆ ಆಧಾರದ ಮೇಲೆ ಒಂದಿಷ್ಟು ಕೇಸ್ ದಾಖಲಾಗುತ್ತೆ. ಅಲ್ಲಿ ದರ್ಶನ್ ಮೇಲಿನ ಅಂಧಾಭಿಮಾನಕ್ಕೆ ಕಾಮೆಂಟ್ ಮಾಡಿ ಒಂದಿಷ್ಟು ಜೈಲಿಗೆ ಸೇರಿರುವಂಥ ಅಭಿಮಾನಿಗಳು ನೋಡಿ, ಈಗ ಶ್ಯೂರಿಟಿ ಬ್ಯಾಂಡ್ ಹಣ ಒದಗಿಸಲಾಗದೆ ಒಂದ್ ಕಡೆ ಪರದಾಡುವಂತ ಕೆಲಸ ಆಗ್ತಾ ಇದೆ. ಈಗ ಈ ಹಳೆ ಕೇಸ್ನಲ್ಲೂ ಕೂಡ ಹಿಂಗೆ ಆಗಿತ್ತು. ದರ್ಶನ್ ಕೇಸ್ನಲ್ಲೂ ಕೂಡ ಒಂದಿಷ್ಟು ಅಭಿಮಾನಿಗಳಿಗೆ ಒಂದಿಷ್ಟು ಏನು 17 ಜನರಲ್ಲಿ ಇದ್ರಲ್ಲ ಒಂದಿಷ್ಟು ಜನ, ಅವರಿಗೂ ಕೂಡ ಶ್ಯೂರಿಟಿ ಕಟ್ಟಕ್ಕಾಗದೆ ಒಂದಿಷ್ಟು ಈ ಪವನ್ ಆಗಿರ್ಬೋದು, ಬೇರೆ ಬೇರೆ ಒಂದಿಷ್ಟು ಹೆಸರುಗಳು ಇದಾವೆ. ಆ ಹೆಸರಿನವರು ಕೂಡ ಒಂದಿಷ್ಟು ಹೊರಗೆ ಬರೋದಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಹಂಗೆ ಈಗಲೂ ಕೂಡ ದರ್ಶನ್ ವಿಚಾರದಲ್ಲಿ ಒಂದಿಷ್ಟು ಕಮೆಂಟ್ ಮಾಡಿ ರಮ್ಯಾ ಅಶ್ಲೀಲವಾಗಿ ಬೈದು ಒಂದು ಮಾಡೋದಾದ್ರೂ ಮಾಡ್ತಾರೆ. ಹಿಂಗ್ ಮಾಡ್ತಾರೆ ಗೊತ್ತಾ, ಬಹಳ ಅಸಹ್ಯವಾಗಿ. ಅಂತಂದ್ರೆ ಅವ್ರು ನೋಡ್ಬೇಕೋ ನೋಡಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಯಾಕ್ರಿ ಮಾಡ್ತೀರಾ? ಮನೆದು 3 ಹೊತ್ತು ಊಟ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಜೀವನ ಮಾಡಿಕೊಂಡು ಒಂದಿಷ್ಟು ಒಳ್ಳೆ ಮನೆ ಕಟ್ಕೊಂಡು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಇದೆಲ್ಲ ಬೇಕಾಗಿತ್ತಾ? ಇವರಿಗೆಲ್ಲ? ಮೊನ್ನೆ ಯಾರೋ ಇವ್ರ ತಂದೆ ಒಬ್ರು ಮಾತಾಡ್ತಾ ಇದ್ರು,
ನೋಡಿ ನನ್ನ ಮಗನಿಗೆ ರೇಷನ್ ಅಂಗಡಿಯಲ್ಲಿ ಹೆಸರು ಬರೆಯಕ್ಕೆ ಬರೋದಿಲ್ಲ, ರೇಷನ್ ತರಕ್ಕೆ ಬರೋದಿಲ್ಲ, ಅದು ನನ್ನ ಮಗನ ಸ್ನೇಹಿತ ಮಾಡಿದ್ರಿಂದಾಗಿ ನನ್ನ ಮಗನಿಗೆ ಒಂದಿಷ್ಟು ಬಹಳ ಅನ್ಯಾಯ ಆಗಿದೆ. ರಮ್ಯಾ ಮೇಡಮ್, ನಿಮ್ ಕೈಕಾಲು ಬಿದ್ಬಿಡ್ತೀನಿ, ನನ್ನ ಮಗನ ಬಿಡಿಸ್ಬಿಡಿ ಅಂತ ಹೇಳ್ತಾ ಇದ್ರು. ಆಮೇಲೆ ಇನ್ನೊಂದು ಕೇಸ್ ಆಯ್ತು, ಈಗ ಒಬ್ಬನಿಗೆ ಬೇಲ್ ಕೂಡ ಆಗಿದೆ. ಅವರ ತಂದೆ ಈಗ ಅವರು ಗ್ಯಾಂಗ್ ಅಲ್ಲಿ, ಈ ಗ್ಯಾಂಗ್ ಅಲ್ಲ, ಓಕೆ, ಆ ಗ್ಯಾಂಗ್ ಅಲ್ಲಿ, ಓಕೆ, 17 ಗ್ಯಾಂಗ್ A14 ಪ್ರದೋಷ್ ಅನ್ಸುತ್ತೆ. ಅವ್ರ ತಂದೆ ತೀರೋಗಿದ್ದಾರೆ. ಅವರಿಗೆ ಒಂದು ಎಷ್ಟು ದಿನಗಳ ಕಾಲ, 17 ದಿನನ 18 ದಿನನ ಸರಿ ಸುಮಾರು ಅವೆಲ್ಲ ಕಾರ್ಯಗಳು ಮುಗಿಯೋವರೆಗೂ ಬೇಲ್ ಮಂಜೂರು ಮಾಡಿದ್ದಾರೆ. ನೋಡ್ರಿ, ತಂದೆ ತಾಯಿ ಕೊರಗಿ ಸಾಯೋ ತರ ಮಾಡ್ಬಿಟ್ರಲ್ರಿ. ಕೊಲೆ ಮಾಡಿದವರಾಗಿರ್ಬೋದು ಅಥವಾ ಕಮೆಂಟ್ ಮಾಡಿದವರಾಗಿರ್ಬೋದು, ನಾನು ಹೇಳ್ತಿರೋದು ಡಿ ಗ್ಯಾಂಗ್ ಆಗಿರ್ಬೋದು, ಈ ಗ್ಯಾಂಗ್ ಆಗಿರ್ಬೋದು, ಯಾರೇ ಆಗ್ಲಿ, ತಂದೆ ತಾಯಿಯವರು ನೆಮ್ಮದಿಯಾಗಿ ಸಾಯಂಗ್ ಮಾಡ್ಲಿಲ್ವಲ್ಲ ನೀವೆಲ್ಲ. ಅವ್ರ ಮರ್ಯಾದೆ ಕಳೆದ್ರಿ. ದರ್ಶನ್ ಒಬ್ಬ ಸೆಲೆಬ್ರಿಟಿ ಆಗಿರ್ಬೋದು, ಇಡೀ ಕರ್ನಾಟಕ, ಇಡೀ ದೇಶಕ್ಕೆ ಗೊತ್ತಿರ್ಬೋದು, ಹಾಗಾಗಿ ಇಡೀ ದೇಶದಲ್ಲೇ ಕರ್ನಾಟಕದಲ್ಲೇ ಮರ್ಯಾದೆ ಆಗಿರ್ಬೋದು. ಆದ್ರೆ ನೀವು ಇಡೀ ಕರ್ನಾಟಕಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಿಮ್ಮೂರಲ್ಲಿ ನೀವೆಲ್ರಿಗೂ ಗೊತ್ತಲ್ವಾ? ನಿಮ್ಮೂರಲ್ಲಿ ನಿಮ್ಮ ಮರ್ಯಾದೆ ಹೋಯ್ತಾ? ನಿಮ್ಮ ತಂದೆ ತಾಯಿ ಮರ್ಯಾದೆ 3 ಪಾಲಿಗೆ ತೆಗೆದು ಬಿಟ್ರಾ? ಇನ್ನು ನೀವು ಕಮೆಂಟ್ ಮಾಡಿದವರು, ನೀವು ನಿಮ್ಮ ಊರಲ್ಲಿ ಈ ತರ ಕಮೆಂಟ್ ಮಾಡಿ ಜೈಲಿಗೆ ಹೋಗೋವನಂತೆ, ಕಮೆಂಟ್ ಮಾಡಿ ಜೈಲಿಗೆ ಹೋಗೋವನಂತೆ, ರಮ್ಮಿಂಗ್ ಏನೋ ಮೆಸೇಜ್ ಮಾಡ್ಬಿಟ್ಟು ಜೈಲಿಗೆ ಹೋಗೋವನಂತೆ, ಥೂ ಗಲೀಜು, ಥೂ ಕಚಡ ಅಂತ ಅನ್ಸ್ಕೊಂಡು ನಿಮಗೆಲ್ಲ ಹೆಣ್ಣು ಕೊಟ್ಟಾರ? ಯಾರು ಮದುವೆ ಆದ ನೆಟ್ವರ್ಕ್ ನ್ಯಾಯವಾಗಿ ಕೆಲಸ ಮಾಡ್ಕೊಂಡು ಈ ತರ ಹಿಂಗಿಲ್ ಒದರ್ಕೊಂಡು ನಿಂತಿರೋ ನಮ್ಗೆ ಯಾರು ಹೆಣ್ಣು ಕೊಡ್ತಿಲ್ಲ. ನೀವ್ ಇಂಥ ಕೆಲಸ ಮಾಡ್ಕೊಂಡು ನಿಮ್ಗೆ ಯಾರು ಹೆಣ್ಣು ಕೊಟ್ಟಾರಲ್ಲ? ನಿಮ್ಗೆ ಹೆಣ್ಣ ಕೊಡಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ. ನಿಮ್ಮೂರಲ್ಲಿ ನೀವು ಕೆಟ್ಟವರು, ನಿಮ್ಮೂರಲ್ಲಿ ನೀವು ಕಂತ್ರಿಗಳು, ನಿಮ್ಮೂರಲ್ಲಿ ನೀವು ಮಂತ್ರಿಗಳಲ್ಲ, ನಿಮ್ಮೂರಲ್ಲಿ ನೀವು ಕಂತ್ರಿಗಳು. ಈಗ ನೋಡಿ, 1 ಲಕ್ಷ ಕಟ್ಟಕ್ ಆಗ್ತಾ ಇಲ್ಲ ಅಂತಂದ್ರೆ ಎಂತ ಬಡವರು ಇರ್ಬೋದು ಇವರು. 1 ಲಕ್ಷ ಕಟ್ಟಕ್ ಆಗ್ತಾ ಇಲ್ಲ ರೀ ಇವ್ರ ಮುಖಕ್ಕೆ. ಅದಕ್ಕೋಸ್ಕರ ಹೇಳೋದು, ಒಂದು ಸಾರಿ ಕಮೆಂಟ್ ಹಾಕೋಕ್ಕಿಂತ ಮುಂಚೆ 100 ಬಾರಿ ಯೋಚನೆ ಮಾಡ್ರಪ್ಪ. ನಾವು ಯಾರಿಗೆ ಹಾಕ್ತಾ ಇದ್ದೀವಿ, ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಏನು ರೀತಿ, ಯಾವ ರೀತಿಯಾಗಿ ಪರಿಣಾಮ ಬೀರ್ಬೋದು ಅಂತ ಗಮನಿಸಬೇಕು. ಏನೂ ಕೂಡ ಯೋಚನೆ ಮಾಡೋಂಗಿಲ್ಲ. ಏನೋ ಒಂದು ಬಿಸಿ ರಕ್ತ ಮಾಡ್ಬಿಡ್ತಾರೆ, ಆಮೇಲೆ ಹಿಂಗೆ ಪರದಾಡ್ತಾರೆ. ತಂದೆ ತಾಯಿಗೆಲ್ಲ ತಂದಿಡ್ತಾರೆ ಇವರೆಲ್ಲ. ಇವ್ರು ಮಾಡೋ ಬಿಸಿ ರಕ್ತ, ತಂದೆ ತಾಯಿ ರಕ್ತ ಎಲ್ಲ ಕಸಿ ಆಗ್ಬಿಡ್ತದಲ್ಲ ಹೇಳಕ್ ನೋಡಿ. ಇವ್ರು ಮಾಡೋದು ಬಿಸಿ ರಕ್ತ, ಪಾಪ ತಂದೆ ತಾಯಿ ಇದೇನು ಬಿಸಿ ರಕ್ತನಾ? ಆ ಬಿಸಿ ರಕ್ತದಿಂದ ನೀವು ಹುಟ್ಟಿದಕ್ಕೆ ನೀವು ಹಿಂಗೆ ಆಡ್ತಾ ಇರೋದು, ಅದಕ್ಕೆ ಹಿಂಗಾಗಿದೆ. ಎಸ್, ಮತ್ತೊಂದು ಈಗ ಸ್ಟೋರಿ ಅಂತ ಗಮನ ಹರಿಸೋಣ. ಎಸ್.